ನೀರಜ್ ಒಬ್ಬ ಬಿಸ್ನೆಸ್ಮನ್, ದೀಪಕ್ ಒಬ್ಬ ಎಕ್ಸ್ CBI ಆಫೀಸರ್ ಆ್ಯಂಡ್ ದೇವ ಒಬ್ಬ ಭಿಕ್ಷುಕ. ಸೊ ಇವಾಗ ನೀರಜ್ನ 10,000 ಕೋಟಿ ದೇವನ ಕೈಯಲ್ಲಿದೆ. ಹೇಗೋಯ್ತು, ಯಾಕೆ ಹೋಯ್ತು, ಆ ದುಡ್ಡು ಹೊರಗೆ ಬಂತಾ ಇಲ್ವಾ, ಕುಬೇರ ಯಾರು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಕುಬೇರ, ಎ ಫಿಲ್ಮ್ ಬೈ ಶೇಖರ್ ಕಮುಲ, ಸ್ಟಾರಿಂಗ್ ಧನುಷ್, ನಾಗಾರ್ಜುನ ಆ್ಯಂಡ್ ರಶ್ಮಿಕಾ ಮಂದಣ್ಣ ಇನ್ ಲೀಡ್ ರೋಲ್. ಇದರ ಫಸ್ಟ್ ಲುಕ್ ನೋಡಿದಾಗಲೇ ಸಿನಿಮಾ ನೋಡಬೇಕು ಅಂತ ಅನಿಸಿತ್ತು ನನಗೆ. ಅಂದರೆ ಆ ಲುಕ್ಕು, ಅದಕ್ಕೆ ಡೆಡ್ ಆಪೋಸಿಟ್ ಆಗಿರೋ ಟೈಟಲ್. ಸೊ ಹೇಗಿರುತ್ತೆ ಅಂತ ನೋಡೋಕೆ ಹೋದೆ ಕನ್ನಡದಲ್ಲೇ. ಆದರೆ ಅಗೈನ್ ಶೋ ಕ್ಯಾನ್ಸಲ್ ಆಯಿತು. ಬೇರೆ ದಾರಿ ಇಲ್ಲದೆ ತೆಲುಗು ವರ್ಷನ್ಗೆ ಹೋದೆ. ಸಿನಿಮಾ ನಂಗೆ ವರ್ಕ್ ಆಯ್ತಾ ಅಂತ ಕೇಳಿದ್ರೆ ಎಸ್, ನನಗೆ ವರ್ಕ್ ಆಯಿತು. ಬನ್ನಿ ಡೀಟೇಲ್ ಆಗಿ ನಂಗೇನು ಇಷ್ಟ ಆಯಿತು, ನಂಗೇನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ರೈಟಿಂಗ್ ಆ್ಯಂಡ್ ಡೈರೆಕ್ಷನ್. ಶೇಖರ್ ಕಮುಲ ಅವರ ಒನ್ ಆಫ್ ದ ಬೆಸ್ಟ್ ವರ್ಕ್ ಅನ್ಬೋದು ಈ ಸಿನಿಮಾನ. ಸಿನಿಮಾ ಶುರು ಆದಾಗಿಂದ ಕೊನೆವರೆಗೂ ಕಂಪ್ಲೀಟಾಗಿ ಹಿಡಿದು ಕೂರಿಸ್ತು ನನ್ನ. ಕಂಪ್ಲೀಟಾಗಿ ಎಂಗೇಜ್ ಮಾಡಿದೆ ಸಿನಿಮಾ ಅಂತ ಹೇಳ್ತೀನಿ. 3.25 ಗಂಟೆ ಏನೋ ಇದೆ ಸಿನಿಮಾ. ಅಲ್ಲಲ್ಲಿ ಲೆಂತ್ ಅಂತ ಅನಿಸುತ್ತೆ, ಬಟ್ ಕತೆ ಏನಾಗುತ್ತೆ, ಇದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ನಮ್ಮನ್ನು ಕೂರಿಸುತ್ತೆ. ಆ್ಯಂಡ್ ಅಷ್ಟೇ ಹಾನೆಸ್ಟಾಗಿ ಯಾವುದೇ ಬೇಡದೇ ಇರೋ ಎಲಿಮೆಂಟ್ಸ್ನ ತುರುಕದೆ, ಯಾವುದನ್ನು ಸೂಪರ್ಫಿಷಿಯಲ್ ಅನಿಸೋ ರೀತಿ ತೋರಿಸದೆ, ತುಂಬ ಗ್ರೌಂಡೆಡ್ ಆಗಿ, ತುಂಬಾ ನ್ಯಾಚುರಲ್ ಆಗಿ, ಆರ್ಗ್ಯಾನಿಕ್ ಆಗಿ ತೊಗೊಂಡು ಹೋಗಿದ್ದಾರೆ ಪ್ರೊಸೀಡಿಂಗ್ಸ್ನ. ಅಂದರೆ ಸಮ್ವೇರ್ ಸಿನಿಮಾ ನೋಡುವಾಗ ಒಂದು ಫೀಲ್ ಬರುತ್ತೆ, ಲೈಕ್ ಹೀರೋ ಇವಾಗ ರೊಚ್ಚಿಗೆ ಎದಳ್ತಾನ, ಇವಾಗ ಏನಾದರೂ ಒಂದು ಮೂವ್ ತಗೊಂಡು ನಾನು ಹೆವಿ ಇಂಟೆಲಿಜೆಂಟ್ ಅಂತ ತೋರಿಸ್ಕೊತಾನ, ಅಥವಾ ಏನಾದರೂ ಮ್ಯಾಜಿಕ್ ಆಗಿಬಿಡುತ್ತಾ ಅಂತೆಲ್ಲ. ಆ್ಯಂಡ್ ಅವಕ್ಕೆಲ್ಲ ಇಲ್ಲಿ ಜಾಗ ಇತ್ತು, ಬಟ್ ಅದ್ರ ಕಡೆ ಹೋಗದೆ ಆ ಪಾತ್ರಗಳನ್ನು ಎಷ್ಟು ಆರ್ಗ್ಯಾನಿಕ್ ಆಗಿ ಹಾನೆಸ್ಟಾಗಿ ಬರೆದಿದ್ದಾರೋ ಅಷ್ಟೇ ಆರ್ಗ್ಯಾನಿಕ್ ಆಗಿ ಬಿಹೇವ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸಿನಿಮಾದ ಕಾನ್ಫ್ಲಿಕ್ಟ್, ಕ್ಯಾರೆಕ್ಟರ್ಸ್, ಅವುಗಳಿಗೆ ಎದುರಾಗೋ ಸಿಚುವೇಶನ್ಸ್ ಆ್ಯಂಡ್ ಆ ಪಾತ್ರಗಳು ತಗೊಳ್ಳೋ ಡಿಸಿಷನ್ಸ್ ಸಿನಿಮಾದ ನರೇಷನ್ನ ಇನ್ನಷ್ಟು ಗ್ರಿಪ್ಪಿಂಗ್ ಆಗಿ ಇಡೋದ್ರಲ್ಲಿ ಹೆಲ್ಪ್ ಮಾಡಿದೆ. ಯಾವುದೇ ಒಂದು ಸಣ್ಣ ಪಾತ್ರ ಕೂಡ ಇಲ್ಲಿ ವೇಸ್ಟ್ ಆಗಿಲ್ಲ. ಸಿನಿಮಾದಲ್ಲಿ ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಒಂದು ಪಾತ್ರ ಬರುತ್ತೆ, ಸಣ್ಣ ಪಾತ್ರ. ಅದಾಡೋ ಒಂದು ಮಾತು, ದೇವ ಅನ್ನೋ ಕ್ಯಾರೆಕ್ಟರ್ ತಗೊಳ್ಳೋ ಒಂದು ಡಿಸಿಷನ್ಗೆ ತುಂಬ ಸ್ಟ್ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈ ಥರ ಸುಮಾರು ಮೂಮೆಂಟ್ಗಳಿವೆ ಸಿನಿಮಾದಲ್ಲಿ, ಆ್ಯಂಡ್ ಅವೇ ಹೈ ಮೂಮೆಂಟ್ಗಳಾಗಿ ಬರ್ತವೆ ಅಂತ ಹೇಳ್ತೀನಿ. ಬಿಸ್ನೆಸ್, ರಾಜಕೀಯ, ಪವರ್, ಬಡವ, ಶ್ರೀಮಂತ, ಆಸೆ, ಎಥಿಕ್ಸ್, ಮೊರಾಲಿಟಿ, ಎಷ್ಟು ಥೀಮ್ಗಳ ಜೊತೆ ಆಟ ಆಡಿದ್ದಾರೆ ಅಂತಂದರೆ ಎಲ್ಲದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಒಂದು ಪ್ರಾಪರ್ ಎಮೋಷನಲ್ ಥ್ರಿಲ್ಲರ್ ಡ್ರಾಮಾನ ಬಿಲ್ಡ್ ಮಾಡಿ ಕತೆನ ನರೇಟ್ ಮಾಡಿದ್ದಾರೆ ಇಲ್ಲಿ. ಹೆವಿ ಫಿಲಾಸಫಿ ಕೂಡ ಸಿನಿಮಾದಲ್ಲಿದೆ, ಆ್ಯಂಡ್ ಅದು ಥರ್ಡ್ ಆ್ಯಕ್ಟ್ನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಿಕ್ಷೆ ಬೇಡೋರೆ ಅನ್ನೋದು ಇನ್ಸ್ಟೆಂಟ್ ಆಗಿ ತಲೆಗೆ ಹೋಗುತ್ತೆ. ಹೆವಿ ಡೀಟೇಲ್ ಆಗಿ ಬರ್ಕೊಂಡಿದ್ದಾರೆ ಸಣ್ಣ ಸಣ್ಣ ವಿಚಾರನ, ಆ್ಯಂಡ್ ಅದೆಲ್ಲದನ್ನು ಎಸ್ಟಾಬ್ಲಿಷ್ ಮಾಡಿ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಿಕೊಂಡು ಸ್ವಲ್ಪ ಅಬ್ರಪ್ಟ್ ಆಗಿ ಎಂಡ್ ಮಾಡಿದ್ದಾರೆ. ನಿಮಗೆ ಸಿನಿಮಾ ನೋಡುವಾಗ ಇದಿನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓವರಾಲ್ ಆಗಿ ಸಿನಿಮಾದಲ್ಲಿನ ಡ್ರಾಮಾ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು, ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ನಾಗಾರ್ಜುನ ಅವ್ರಿಗೆ ಇಂತಹ ಪಾತ್ರ ಸಿಕ್ಕಿರೋದೇ ಅಪರೂಪ. ಸಬ್ಜೆಕ್ಟ್ ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ರಶ್ಮಿಕಾ ಅವರ ಆ್ಯಕ್ಟಿಂಗ್ ಅಲ್ಲಲ್ಲಿ ಆರ್ಟಿಫಿಷಿಯಲ್ ಅನಿಸಿದ್ರು ಅವ್ರ ಸ್ಕ್ರಿಪ್ಟ್ ಸೆಲೆಕ್ಷನ್ ಚೆನ್ನಾಗಿದೆ, ಕೆಲವು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಜಿಮ್ ಅವ್ರನ್ನ ನೆಗೆಟಿವ್ ಶೇಡ್ನಲ್ಲಿ ನೋಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಅವರ ಕ್ಯಾರೆಕ್ಟರ್ಗೆ ಅವರ ಪರ್ಫಾರ್ಮೆನ್ಸ್ ಪ್ರಾಪರಾಗಿ ಸೂಟ್ ಆಗಿದೆ ಅಂತ ಹೇಳ್ತೀನಿ. ಧನುಷ್ ಅವರಂತೂ ಶಿವನೇ, ನಿಜವಾಗ್ಲೂ ಭಿಕ್ಷುಕನೇ ಅಂತ ಅನಿಸ್ಬಿಡುತ್ತೆ ಆ ಮನುಷ್ಯನ ನೋಡ್ತಿದ್ದಾರೆ. ಅಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಯಾಕಂದರೆ ಸಿನಿಮಾದಲ್ಲಿ ಅವ್ರಿಗೆ ಸಿಕ್ಕಿರೋ ಪಾತ್ರ, ಹಾಗೆಯೇ ಕೆಲವೊಂದು ಲೊಕೇಶನ್ಗಳನ್ನು ನೋಡಿಬಿಟ್ರೆ ಹೆಂಗೆ ಪರ್ಫಾರ್ಮ್ ಮಾಡಿದ್ರು ಗುರು ಅಂತ ಅನಿಸ್ಬಿಡುತ್ತೆ. ಅಷ್ಟು ರಿಯಲಿಸ್ಟಿಕ್ ಆಗಿದೆ ಮೇಕಿಂಗ್, ಆ್ಯಂಡ್ ಸಿನಿಮಾದ ಪ್ರೊಡಕ್ಷನ್ನ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು ಈ ಒಂದು ವಿಚಾರಕ್ಕೆ. ಇನ್ನು ಹೆವಿ ಸರ್ಪ್ರೈಸ್ ಅಂದರೆ DSP ಅವರ ಮ್ಯೂಸಿಕ್ 100% ಸ್ಯಾಟಿಸ್ಫ್ಯಾಕ್ಷನ್ ಈ ಸಲ ನನಗಂತೂ. ಸಿನಿಮಾಗೆ ಒಂದು ಎನರ್ಜಿನ ತಂದುಕೊಟ್ಟಿದೆ, ಒಂದಷ್ಟು ಎಮೋಷನ್ಗಳನ್ನು ತುಂಬ ಚೆನ್ನಾಗಿ ಫೀಲ್ ಮಾಡಿಸುತ್ತೆ. ಲಿಟ್ರಲಿ DSP ಅವರು ಕೆಲವೊಂದು ಕಡೆ ತಾಂಡವ ಆಡಿದ್ದಾರೆ ಅಂತ ಹೇಳ್ತೀನಿ. ನಾನು ಅನ್ಕೊತಾ ಇದ್ದೆ ಅವರು ಫಾರ್ಮಲ್ಲಿಲ್ಲ, ಪುಷ್ಪ ಬೇರೆ ಹ್ಯೂಜ್ ಡಿಸಪಾಯಿಂಟ್ಮೆಂಟ್ ನನಗೆ BGM ವೈಸ್. ಸೊ ಇಲ್ಲಾದರೂ ಚೆನ್ನಾಗಿರುತ್ತಾ ಹೇಗೆ ಅನ್ನೋ ಡೌಟ್ ಇತ್ತು, ಬಟ್ ಸರ್ಪ್ರೈಸಿಂಗ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲಿ ಕಂಪ್ಲೀಟಾಗಿ ವರ್ಕ್ ಆಯ್ತು ನನಗೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಸಿನಿಮಾದ ಲೆಂತ್ ಸ್ವಲ್ಪ ಕಾಟ ಕೊಡ್ತು, ಆ್ಯಂಡ್ ಸೆಕೆಂಡ್ ಆ್ಯಕ್ಟಲ್ಲಿ ಕೆಲವೊಂದಿಷ್ಟು ರಿಪೀಟೆಡಾಗಿ ಅನ್ಸೋಕೆ ಶುರುವಾಗುತ್ತೆ. ಮೇ ಬಿ ಎಡಿಟಿಂಗ್ ಸ್ವಲ್ಪ ಕ್ರಿಸ್ಪ್ ಆಗ್ಬೋದಿತ್ತು ಕೆಲವೊಂದಿಷ್ಟು ಎಪಿಸೋಡ್ಗಳಲ್ಲಿ ಅಂತ ಅನಿಸ್ತು. ಆ್ಯಂಡ್ ಅದು ಬಿಟ್ಟರೆ ಕ್ಲೈಮ್ಯಾಕ್ಸ್ ಯಾಕೋ ಅಷ್ಟೊಂದು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತೀನಿ. ಅಂದರೆ ಎಲ್ಲವೂ ತುಂಬ ಬೇಗ ಬೇಗ ಆಗೋಕ್ಕೆ ಶುರುವಾಗ್ಬಿಟ್ವು. ಅಂದರೆ ಸಿನಿಮಾ ಮುಗಿಬೇಕು ಅನ್ನೋ ಥರ ಎಲ್ಲದನ್ನು ಬೇಗ ಹೇಳಿ ಮುಗಿಸ್ಬಿಟ್ರು ಅನ್ನೋ ಒಂದು ಫೀಲ್ ಬಂತು ಅಷ್ಟೇ. ಸೊ ಓವರಾಲ್ ಆಗಿ ನನ್ನ ಪ್ರಕಾರ ಸಿನಿಮಾ ಚೆನ್ನಾಗಿದೆ, ಆ್ಯಂಡ್ ನೆನ್ಪಿಟ್ಕೊಳ್ಳಿ ಲೆಂತ್ ಇದೆ. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಡಿಸ್ಟರ್ಬಿಂಗ್ ಅನಿಸೋ ಕೆಲವು ಫ್ರೇಮ್ಸ್ಗಳಿವೆ ಅಷ್ಟೇ.
ಫ್ಯಾಮಿಲಿ ಜೊತೆ ನೋಡ್ಬೋದು ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿತ್ತು. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಈ ಸಿನಿಮಾ ನೋಡಿದ್ರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್.